ದರ್ಶನ್ ಪ್ರಕರಣದಲ್ಲಿ ಮಾಫಿ ಸಾಕ್ಷಿಯಾಗಿರುವಂತಹ ಪ್ರದೂಷ್ ಸತ್ಯ ಹೇಳುವಂತಹ ಕಾಲ ಸನಿಹವಾಗಿದೆ. ಪಟ್ಟಣಗೆರೆ ಶೆಡ್ ಅಲ್ಲಿ ಆಗಿದ್ದೇನು ಅನ್ನೋದ್ರ ಅಸಲಿ ಕಹಾನಿ ಬಿಚ್ಚಿಡೋದಕ್ಕೆ ಮುಹೂರ್ತ ಫಿಕ್ಸ್ ಮಾಡಲಾಗಿದೆ. ಹೀಗಾಗಿ ಪ್ರದೂಷ್ ಹೇಳಿಕೆ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಬಂದೇ ಬಿಡ್ತು ಪ್ರದೂಷ್ ಅಸಲಿ ಸತ್ಯ ಹೇಳೋ ಕಾಲ. ಸೆಪ್ಟೆಂಬರ್ 2ಕ್ಕೆ ಶೆಡ್ ಕಹಾನಿ ಬಿಚ್ಚಿಡ್ತಾನೆ ಪ್ರದೂಷ್. ಟೈಮ್ ಅನ್ನೋದು ಹೇಗೆಲ್ಲ ಬದಲಾಗುತ್ತೆ ನೋಡಿ. ದರ್ಶನ್ ಪಾಲಿಗೆ ಜೊತೆಗಿದ್ದವರೇ ದುಶ್ಮನ್ಗಳಾಗಿದ್ದಾರೆ. ಬಾಸ್ ಬಾಸ್ ಅಂತಿದ್ದವರೇ ಪುರುಳಾಗಿ ಕಾಡೋದಕ್ಕೆ ಶುರು ಮಾಡಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಸಾಥ್ ಕೊಟ್ಟವರೇ ಈಗ ಕಂಟಕವಾಗುವುದಕ್ಕೆ ಶುರು ಮಾಡಿದ್ದಾರೆ. ಆವತ್ತು ದರ್ಶನ್ ಜೊತೆಗೆ ನಿಂತಿದ್ದ ಪ್ರದೂಷ್ ಈಗ ದರ್ಶನ್ ಪಾಲಿಗೆ ವಿಲನ್ನಾಗಿ ನಿಂತಿದ್ದಾನೆ. ಮಾಫಿ ಸಾಕ್ಷಿಯಾಗಿದ್ದೇ ಆಗಿದ್ದು ದರ್ಶನ್ ಪಾಲಿಗೆ ಅಳಿದುಳಿದ ಆಸೆಯು ನುಚ್ಚು ನೂರಾಗಿದೆ. ಯಾಕಂದ್ರೆ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ರಣರಾಕ್ಷಸ ಕೃತ್ಯವನ್ನ ಇದೇ ಪ್ರದೂಷ್ ಕಣ್ಣಾರೆ ಕಂಡಿದ್ದ. ಆವತ್ತು ಏನೆಲ್ಲ ಆಗಿತ್ತು ಅನ್ನೋದಕ್ಕೆ ಜೀವಂತ ಸಾಕ್ಷಿಯಾಗಿದ್ದ. ಹೀಗಾಗಿಯೇ ಪ್ರದೂಷ್ ಹೇಳಿಕೆ ಮೇಲೆ ಎಲ್ಲರ ಚಿತ್ತ ನೆಟ್ಟಿರೋದು. ಇದೀಗ ಕೋರ್ಟ್ ಕೂಡ ಪ್ರದೂಷ್ ಹೇಳಿಕೆ ದಾಖಲಿಸೋದಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ನಡೆಸಿದ ನ್ಯಾಯಾಲಯ ಮಾಫಿ ಸಾಕ್ಷಿಯಾಗಿರೋ ಪ್ರದೂಷ್ನ ಹೇಳಿಕೆ ದಾಖಲಿಸೋದಕ್ಕೆ ಟೈಮ್ ಕೂಡ ಫಿಕ್ಸ್ ಮಾಡಿದೆ. ಸೆಪ್ಟೆಂಬರ್ 2ನೇ ತಾರೀಕು ಖುದ್ದು ಹೇಳಿಕೆ ನೀಡುವಂತೆ ಸಮನ್ಸ್ ಜಾರಿ ಮಾಡಲಾಗಿದೆ. ಮೊನ್ನೆ ತಾನೇ ಮಾಫಿ ಸಾಕ್ಷಿಗೆ ಸಮ್ಮತಿ ಸೂಚಿಸಿದ್ದ ಕೋರ್ಟ್ ಹಲವು ಷರತ್ತನ್ನು ವಿಧಿಸಿತ್ತು. ಈ ಕೊಲೆ ಪ್ರಕರಣದಲ್ಲಿ ಇತರೆ ಆರೋಪಿಗಳ ಪಾತ್ರದ ಜೊತೆಗೆ ನಿಮಗೆ ಗೊತ್ತಿರುವ ಎಲ್ಲಾ ಮಾಹಿತಿಯನ್ನ ಬಹಿರಂಗಪಡಿಸಬೇಕು. ಒಂದು ವೇಳೆ ನೀವು ಹೇಳುವ ಅಂಶಗಳು ಸುಳ್ಳಾದರೆ ಅಥವಾ ಹೇಳಿಕೆಯಿಂದ ಹಿಂದೆ ಸರಿದರೆ ಮತ್ತೆ ನಿಮ್ಮನ್ನ ಆರೋಪಿಯನ್ನಾಗಿ ಪರಿಗಣಿಸಲಾಗುವುದು. ಹಾಗೆಯೇ ಸುಳ್ಳು ಸಾಕ್ಷ್ಯ ಕೇಸ್ ಹಾಕ್ತೀವಿ ಅಂತಾನು ಎಚ್ಚರಿಕೆ ನೀಡಿತ್ತು. ಹೀಗಾಗಿ ಪ್ರದೂಷ್ ಯಾವೆಲ್ಲ ಅಂಶಗಳನ್ನ ಬಿಚ್ಚಿಡ್ತಾನೆ ಅನ್ನೋ ಕುತೂಹಲ ಎಲ್ಲರನ್ನೂ ಕಾಡೋದಕ್ಕೆ ಶುರುವಾಗಿದೆ. ಪ್ರದೂಷ್ ಹೇಳಿಕೆಯಿಂದ ಇಡೀ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗೋದು ಗ್ಯಾರಂಟಿ. ಹೀಗಾಗಿ ದರ್ಶನ್ ಹಾಗೂ ಪವಿತ್ರ ಕಣ್ಣೀರು ಸುರಿಸ್ತಿರೋದು. ನಮ್ಮ ಜೊತೆಗಿದ್ದವರೇ ನಮ್ಮ ಪಾಲಿನ ಶತ್ರುಗಳಾದ್ರಲ್ಲ ಅಂತ ಜೈಲಲ್ದೇ ಕೊರಗ್ತಿರೋದು. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ದಿನಗಣನೆ ಶುರುವಾಗ್ತಾ ಇದ್ದಂತೆ ಗಜಪಡೆ ಅರಮನೆ ಅಂಗಳಕ್ಕೆ ಕಾಲಿಟ್ಟಿವೆ. ಮೊದಲ ಹಂತದಲ್ಲಿ 9 ಆನೆಗಳು ಅರಮನೆಗೆ ಬಂದಿದ್ದು ಅದ್ಧೂರಿಯಾಗಿ ಸ್ವಾಗತ ಕೋರಲಾಯಿತು. ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇವತ್ತಿನಿಂದ ದಸರಾ ಸಂಭ್ರಮ ಶುರುವಾಗಿದೆ. ಅರಮನೆ ನಗರಿಗೆ ಗಜಪಡೆ ಬಂದು ನಿಲ್ತಾ ಇದ್ದಂತೆ ದಸರಾ ಸಂಭ್ರಮ ಕಳೆಗಟ್ಟಿದೆ. 2 ದಿನಗಳ ಹಿಂದೆ ಹುಣಸೂರಿನ ವೀರನ ಹೊಸಳ್ಳಿಯಿಂದ ಹೊರಟಿದ್ದ ಆನೆಗಳು ಮೈಸೂರಿನ ಅರಣ್ಯ ಭವನಕ್ಕೆ ಎಂಟ್ರಿಯಾಗಿವೆ. ಹೀಗಾಗಿ ದಸರಾ ಆನೆಗಳಿಗೆ ಕೊಬ್ಬರಿ, ಬೆಲ್ಲ, ಕಲ್ಲು ಸಕ್ಕರೆ, ಕಬ್ಬು, ಹಣ್ಣುಗಳನ್ನ ಇಟ್ಟು ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಳಿಕ ಚಕ್ಕುಲಿ, ಪುರಿ ಉಂಡೆ, ಕಜ್ಜಾಯ ಸೇರಿದಂತೆ ನಾನಾ ದವಸ ಧಾನ್ಯಗಳನ್ನ ಇಟ್ಟು ನೈವೇದ್ಯ ಮಾಡಲಾಯಿತು. ನಂತರ ಯಾವುದೇ ವಿಘ್ನಗಳಿಲ್ಲದೆ